ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗೋಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು. ಆಲ್ರೆಡಿ ಒಂದು ವೀಕೇ ಆಗೋಯ್ತು ಅನಿಸುತ್ತೆ. ಯಾವುದೇ ರೀತಿ ವ್ಲಾಗ್ ಮಾಡಿರಲಿಲ್ಲ ಮತ್ತು ಅಪ್ಲೋಡು ಸಹ ಮಾಡಿರಲಿಲ್ಲ. ಸೊ ಇವಾಗಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಈ ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿ. ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಸಹ ಅಪ್ಡೇಟ್ ಸಿಗುತ್ತೆ. ಸೊ ಈ ವ್ಲಾಗು ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಒಂದು 9 o'clock ಆಗಿತ್ತು ಅನಿಸುತ್ತೆ. ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಈಗ ಒಂದು 15 minutes ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ಡೈಲಿ ಟಿಫನ್ ಆದಮೇಲೆ ಮತ್ತು ಊಟ ಆದಮೇಲೆ ಈ ಥರ ಒಂದು 10-15 minutes ವಾಕ್ ಮಾಡ್ತಾಯಿದ್ದೀನಿ. ಬಟ್ ನಾನೇನು ಬೇರೆ ಕಡೆ ಎಲ್ಲ ಹೋಗೋದಿಲ್ಲ, ಇಲ್ಲೇ ನಮ್ಮ ಫ್ಲೋರಲ್ಲೇ ವಾಕ್ ಮಾಡ್ತಾ ಇರ್ತೀನಿ ಅಷ್ಟೇ. ಹಾಗೆ ಇವತ್ತು ನಮ್ಮ ಅಮ್ಮರು ಸಹ ಬರ್ತಾಯಿದ್ದಾರೆ. ಹಾಗಾಗಿ ಒಂದು 15 minutes ಎಲ್ಲ ವಾಕ್ ಮಾಡಿಬಿಟ್ಟು ಈಗ ಅವ್ರು ಬರ್ತಾ ಇದ್ರಲ್ವ, ಹಾಗಾಗಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇದು ಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಾಗೆ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಎರಡನ್ನೂ ನೀಟಾಗಿ ಸೋಸಿಬಿಟ್ಟು ಎಲ್ಲ ತೊಳ್ಕೊತಾ ಇದ್ದೀನಿ. ಒಂದು 3 ಸತಿ ಆದರೂ ನೀಟಾಗಿ ತೊಳಿಬೇಕು. ಯಾಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬೀಳ್ತಾ ಇರುತ್ತಲ್ವ, ಹಾಗಾಗಿ ಇದು ಮಣ್ಣೆಲ್ಲ ಇರುತ್ತೆ ಜಾಸ್ತಿ. ಒಂದು 3 ಸಲ ಆದರೂ ತೊಳೆದ್ರೆ ನೀಟಾಗೆಲ್ಲ ಹೋಗ್ಬಿಡುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂಡು ಈಗ ಸೊಪ್ಪು ಸಹ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ನಾನು ಸೊಪ್ಪು ಸಾಂಬಾರಿಗೆ ಬೇಳೆ ಮಾತ್ರ ಹಾಕ್ತಾಯಿದ್ದೆ, ತೊಗರಿಬೇಳೆನೇ. ಸೊ ಇವತ್ತು ಹೆಸರುಬೇಳೆ ಸಹ ಹಾಕ್ಕೊಂಡಿದ್ದೀನಿ. ಇವತ್ತೊಂಥರ ಇದೊಂಥರ ಚೆನ್ನಾಗಿತ್ತು ಡಿಫ್ರೆಂಟಾಗಿ, ಯಾಕೆಂದರೆ ಹೆಸರುಬೇಳೆ ಸಹ ಹಾಕಿದ್ನಲ್ಲ ಹಂಗಾಗಿ. ಮತ್ತು ಈಗ ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಸಹ ಹಾಕ್ಕೊತಾ ಇದ್ದೀನಿ. ಒಂದು 2.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ ಹಾಕ್ಸಿದ್ರೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಮಸದ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ರೆಡಿ ಆಗುತ್ತೆ. ಮತ್ತು ತೆಂಗಿನಕಾಯಿ ಹಾಕಬೇಕಾಗಿತ್ತು. ಇದು ತುರಿದು ಇಟ್ಟಿರೋದು ಇರಲಿಲ್ಲ, ಖಾಲಿಯಾಗಿತ್ತು. ಹಂಗಾಗಿ ಮನೆಗೆ ಬರ್ತಾರಲ್ವ ಆವಾಗ ಅವ್ರ ಹತ್ರ ತುರಿಸ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಇವಾಗ ಎಲ್ಲ ಬೆಂದಿತ್ತು ಸೊಪ್ಪು, ಚೆನ್ನಾಗೆಲ್ಲ ಮಸದ್ಬಿಟ್ಟು ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು 3-4 ಒಗ್ಗರಣೆ ಮಾಡಿಕೊಂಡೆ ಎಣ್ಣೆಯಲ್ಲಿ. ಸೊ ಈಗ ಸಾಂಬಾರು ನಮ್ಗೆ ಎಷ್ಟು ಬೇಕು, ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು, ನಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಕೊಡ್ಬೋದಲ್ವ ಈ ಟೈಮಲ್ಲಿ. ಹಾಗಾಗಿ ನಾನೇನು ಜಾಸ್ತಿ ಆ್ಯಡ್ ಮಾಡಲಿಲ್ಲ, ಸ್ವಲ್ಪ ಗಟ್ಟಿಗೆ ಇತ್ತು. ಮತ್ತು ಒಗ್ಗರಣೆ ಮಾಡ್ಕೊಂಡಿರೋದನ್ನೆಲ್ಲ ನೀಟಾಗಿ ಅದರೊಳಗೆ ಎಲ್ಲ ಸುರಿಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇವತ್ತು ಮಳೆ ಬರ್ತಾಯಿತ್ತು, ಹಾಗಾಗಿ ತುಂಬಾ ಟ್ರಾಫಿಕ್ ಇತ್ತು. ಅವ್ರು ಬರೋದು ತುಂಬಾ ಲೇಟ್ ಆಗೋಯಿತು, ಮಧ್ಯಾಹ್ನ ಆಗೋಯಿತು. ಅವರು ಬರೋಷ್ಟರೊಳಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು. ಊಟ ಮಾಡಿಕೊಂಡು ಈಗ ಊರಿಂದ ಎಲ್ಲ ಹೂವು ತೊಗೊಬಂದಿದ್ರಲ್ವ, ಹಾಗಾಗಿ ಹೂವು ಕಟ್ಕೊಂಡು ಕೂತ್ಕೊಂಡಿದ್ದಾರೆ ನಮ್ಮಮ್ಮ. ಮತ್ತು ಎಲ್ಲ ಲಗೇಜ್ ಎಲ್ಲ ತೊಗೊಬಂದಿರೋದು ಹಂಗೆ ಇಟ್ಟಿದ್ರು. ಈಗಲೇ ಬಂದು 1 ಗಂಟೆಗೆ ಬಂದಪ್ಪ. 1 ಗಂಟೆಗಲ್ಲ, 1:45ಗೆ. 1:45ಗೆ ಬರ್ತಿದ್ದಂಗೆ ಅಲ್ಲ, ಊಟ ಮಾಡಿಲ್ಲ, ಹಂಗೆ ಹೋಗ್ಯಾರ. ಬ್ಯಾಗ್ ಬಿಸಾಕಿದ್ದು ಇಲ್ಲೇ ರೆಡಿಯಾಗಿ ಬಟ್ಟೆ ಇಕ್ಕೊಂಡು ಹೋಗಿದ್ದೆ. ಎದ್ರಿಗೆ ಸಿಕ್ತೆ ನಿಮಗೆ? ಹೋಗ ಇಲ್ಲೇ ಸಮಾಜಿಲ್ಲದವಲ್ಲ ಅಲ್ಲಿಗೆ ಬಂದು ನೆಲ್ಲಿಕಾಯಿ ಕಾಯಿ ಎಲ್ಲ ಎಷ್ಟು ದಪ್ಪ ಇದಾವೆ ಇಲ್ಲಿ? ಒಂದೊಂದು ಒಂದು ಅರ್ಧ ಕೆಜಿ ಬತ್ತಕಡ ಇವು, ಹೆಚ್ಚು ಕಮ್ಮಿ ಏನೊಂದು 50 ಗ್ರಾಮ್ ಕಮ್ಮಿ ಏನ. ಅದೆಷ್ಟೊಂದು ತಂದವ್ರೆ ನೋಡು. ಏನಮ್ಮ ಮಾವಿನಕಾಯಿ ಮಾವಿನಕಾಯಿ ಮನೆಗಂತ ತಂದಿದ್ಯಾ, ಮಾರಾಕಂತ ತಗೊಂಡಿದ್ಯಮ್ಮ? ನಾನು ಕರೆಕ್ಟಾಗಿ ಹೇಳಿದ್ನಿ, ನೀನು 5-6 ಅಂತ ನಾನು ಹೇಳಿಲ್ಲ. ಹೊಡೆದಾಗಿತ್ತೆ ಒಂದು ಕಾಯಿನೂ ಹೊಡೆದ ನೆನಪಿದಾವೆ, ಸಿಹಿಗಿದಾವೆ ಅಡಿಕೆ ಮಾವಿನಕಾಯಿ ಚೆನ್ನಾಗಿರುತ್ತೆ. ಅಡಿಕೆ ಮಾವಿನಕಾಯಿ ಒಂದು ಕಾಯಿನೂ ಹೊಡೆದೈತೆ. ಅಲ್ಲ, ಉದ್ದಕ್ಕಿರವು ಅವು ನಮ್ಮವೇ. ಅವು ಬಸ್ದಾಗೆ ಹೊಡೆದಿರೋದು. ಅದು ಹೆಂಗೆ ಹೊಡಿತು? ಕರೆಕ್ಟಾಗಿ ಹೊಡೆದೈತೆ ನೋಡು, ರೌಂಡಿಗೆ. ಅದು ತಗೊಂಡ ಕೆಳಕ್ಕೆ ಜರಿತ್ತು ತಪ್ಪಮ್ಮ. ಚೆನ್ನಾಗಿದೆ, ಘಮ ಘಮ ಅಂತಾನೆ ಸ್ಮೆಲ್ ಬರ್ತೈತೆ ಅವಾಗ. ನಾರು ಒಂದು ದಿನ ನೀನು ಜನಕ್ಕೆ ಈಗ ಇಲ್ಲೇ ಇದಾವಲ್ಲ ನೋಡ, ನಿನ್ಗಂತ ನಿಕ್ಕೆ ತಗೋಣ. ಇಲ್ಲಿ ಮಾವಿನ ಹಣ್ಣು ನಮ್ಮ ತಗೊಳ್ಕೊಳ್ಳೋದು, ಕೆಳಗೆ ಇದಾವಲ್ಲ, ಕೆಳಗಡೆ ಗಿಡದಾಗೆ ಎಣ್ಣಾಗಿ ಉದ್ರಿದ್ದು. ಸೆಂಟರ್ನಾಗ ಅರಸಿನ ಮರ ತಗೈತಲ್ಲ, ಅದೇ ಸಣ್ಣದು, ಅದು ಹಿಂಗ್ ಬಿಡ್ತೈತಿ. ತಿಂತ ಅಲ್ಲಿಕ್ಕ ಏನೆಲ್ಲ ಸ್ವಲ್ಪ ಕಾಯಿದ್ರೆ ಏನಾಗಲ್ಲ, ಏನಾಗುತ್ತೆ? ಏನಚ್ಚತ್ತು
ನೋಡಿ ಇಲ್ಲಿ ಮಾವಿನಕಾಯಿ ಓಡಾಡ್ದಪ್ಪ ಇಷ್ಟಿಷ್ಟೇ ಕಾಣಿಸ್ತಿದ್ದಾವೆ. ನಾಳೆ ಸೀಮಂತ ಇದೆ, ಹಂಗಾಗಿ ಇವತ್ತೆಲ್ಲ ರೆಡಿ ಆಗ್ತಾ ಇದ್ದಾರೆ. ನನಗಿನ್ನೂ ಜೋರಾಗಿ ಇವರೆಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಕೂದಲಿಗೆ ಹಾಕೋ ಕಲರ್ ತರಿಸಿದ್ರು ನಮ್ಮ ಅಮ್ಮನಿಗೆ ಮತ್ತು ನಮ್ಮ ಅತ್ತೆಗೆ. ಇದೆಲ್ಲ ಮಿಕ್ಸ್ ಮಾಡೋಕ್ಕೆ ಬರೋದಿಲ್ಲ, ಅವರು ಯಾವಾಗ ಇದನ್ನ ಹಾಕೋದಿಲ್ವಲ್ಲ, ಹಂಗಾಗಿ ನನ್ನ ತಮ್ಮನ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದ. ಮತ್ತು ನೋಡಿ ನಾಳೆ ಎಲ್ಲ ಸೀಮಂತಕ್ಕೆ ರೆಡಿ ಆಗಬೇಕಲ್ವ, ಹಂಗಾಗಿ ಎಲ್ಲನೂ ಮೆಟೀರಿಯಲ್ಲು ತರಿಸ್ಕೊಂಡಿದ್ದೀನಿ. ಅಂದರೆ ಸ್ಯಾರಿ, ಸೊಂಟದ ಪಟ್ಟಿ ಮತ್ತು ಏನೇನು ಬೇಕೆಲ್ಲ ಒಡವೆಗಳೆಲ್ಲ ತರಿಸ್ಕೊಂಡಿದ್ದೆ. 2 ಸ್ಯಾರಿ ಇದ್ದಾವೆ, ಯಾವ್ದು ಹಾಕೋಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ. 2 ಸ್ಯಾರಿ ಇಟ್ಟಿದ್ದೀನಿ. ನಾಳೆ ನೋಡೋಣ ಬೆಳಗ್ಗೆ ಯಾವ್ದು ಹಾಕ್ಕೋಬೇಕು ಅನಿಸುತ್ತೋ ಅದನ್ನು ಹಾಕ್ಕೊತೀನಿ. ತುಂಬ ಏನು ಗ್ರ್ಯಾಂಡಾಗಿ ಬೇಡ, ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೆಂಗೆ ಆಗುತ್ತೆ ನಾಳೆ. ನಾವು ವ್ಲಾಗ್ನ ನೋಡ್ತಾ ಇರಿ, ನೆಕ್ಸ್ಟ್ ವ್ಲಾಗ್ನಾಗ ಗೊತ್ತಾಗುತ್ತೆ ಅಪ್ಡೇಟು. ಸೊ ಈಗ ಆಲ್ರೆಡಿ ಒಂದು 5 o'clock ಆಗಿತ್ತು. ಈಗ ಒಬ್ಬಟ್ಟೆಲ್ಲ ಮಾಡಬೇಕಲ್ವ, ಹಂಗಾಗಿ ಹೂರಣ ಎಲ್ಲ ಹೋಗ್ಬಿಟ್ಟು ಗ್ರೈಂಡ್ರಿಗೆ ಹೋಗಿ ಹಾಕಿಸ್ಕೊಬಂದಿದ್ರು. ಮತ್ತು ಈಗ ಸಾಂಬಾರು ಮಾಡೋದಕ್ಕೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದಾರೆ. ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ನಮ್ಮ ಮನೆಗಳವ್ರು ಅಷ್ಟೇ ಜನಕ್ಕೆ ಆಗೋದಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಜನ ಎಲ್ಲ ಬೇಕಾಗುತ್ತಲ್ವ, ಹಂಗಾಗಿ ಅಕ್ಕಪಕ್ಕದ ಮನೆಯವರೆಲ್ಲ ಒಬ್ಬಟ್ಟು ಮಾಡೋದಕ್ಕೆ ಬರ್ತಾರೆ. ಅಂದರೆ ಅವರು ಡ್ಯೂಟಿ ಮುಗಿಸ್ಕೊಂಬರ್ತಾರಲ್ವ, ನೈಟೆಲ್ಲ ಮಾಡಿದ್ರೆ ಅವ್ರಿಗೂ ನಿದ್ದೆ ಆಗೋದಿಲ್ಲ. ಹಾಗಾಗಿ ಅವರು ಡ್ಯೂಟಿಯಿಂದ ಬರೋ ಅಷ್ಟೊತ್ತಿಗೆ ಎಲ್ಲ ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬಂದ ತಕ್ಷಣ ಅವರು ಹೆಲ್ಪ್ ಮಾಡ್ತಾರೆ, ಬೇಗ ಆಗೋಗುತ್ತೆ. ಅವರು ಕೂಡ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ಬಿಟ್ಟು 5 ಗಂಟೆ 5:15ಗೆಲ್ಲ ಆಲ್ರೆಡಿ ಹೋಗಿ ಗ್ರೈಂಡ್ರಿಗೆ ಹೋಗಿ ಹಾಕಿಸ್ಕೊಬಂದಿದ್ರು ಹೂರಣನ. ಎಲ್ಲ ರೆಡಿಯಾಗಿದೆ. ಇಲ್ಲಿ ನಮ್ಮಮ್ಮ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸಾಂಬಾರೆಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡಿಬಿಟ್ಟು ಈಗ ಕಲ್ಲರೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ವ ತಲೆಗೆ ಹಾಕೋ ಕಲ್ಲರು. ಸೊ ಈಗ ನಮ್ಮ ಅತ್ತೆಗೂ ಹಾಕಿ ಹಾಗೆ ನಮ್ಮ ಅಮ್ಮಂಗೂ ಅವನೇ ಹಾಕ್ತಾಯಿದ್ದಾನೆ. ಅವರೆಲ್ಲ ನೀಟಾಗಿ ಹಾಕ್ಕೊಳ್ಳೋದಿಲ್ಲ, ಅವ್ರಿಗೆ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಇವನೇ ಇಬ್ರಿಗೂ ಹಾಕ್ಕೊಡ್ತಾ ಇದ್ದಾನೆ. ನಮ್ಮ ಅತ್ತೆ ಹಾಕಿಸ್ಕೊಂಡು ಒಂದು 10 minutes ಬಿಟ್ಬಿಟ್ಟು ಸ್ನಾನ ಮಾಡೋದಕ್ಕೆ ಹೋದರು. ಈಗ ನಮ್ಮಮ್ಮ ತರುತ್ತೆ, ನಮ್ಮಮ್ಮ ಹಾಕಿಸ್ಕೊತಾ ಇದ್ದಾರೆ. ನಮ್ಮಮ್ಮ ಕಲ್ಲರ್ ಏನು ಬೇಡ ಹಾಕ್ಕೊಳ್ಳೋದಿಲ್ಲ ಅಂತ ಇದ್ದರು. ನನ್ನ ತಮ್ಮನೇ ಹಾಕ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವನೇ ತೊಗೊಬಂದು ಅವನೆಲ್ಲ ಹಾಕ್ಕೊಟ್ಟಿದ್ದಾನೆ. ಮತ್ತು ನೈಟ್ ಆಲ್ರೆಡಿ ಒಂದು 10 o'clock ಆಗಿತ್ತು. ಹಾಲಲ್ಲಿ ಎಲ್ಲರೂ ಒಬ್ಬಟ್ಟು ಮಾಡ್ತಾಯಿದ್ರು. ಇಲ್ಲಿ ನನ್ನ ತಮ್ಮ ನನಗೆ ಕೋನ ಹಾಕ್ತಾಯಿದ್ದಾನೆ. ಅಂದರೆ ಒಬ್ಬರು ಪಕ್ಕದ ಮನೆಯವರು ಇದ್ದರು ಕೋನ ಹಾಕೋರು, ಅವರು ಊರಿಗೆ ಹೋಗಿದ್ದಾರೆ. ಅವರೇನಾದರೂ ಇದ್ದಿದ್ದರೆ ತುಂಬ ಚೆನ್ನಾಗಿ ಕೋನ ಹಾಕ್ತಾಯಿದ್ರು ಎಲ್ಲನ. ಮತ್ತು ಡಿಸೈನ್ ಜಡೆ ಸಹ ತುಂಬ ಚೆನ್ನಾಗಿ ಹಾಕ್ತಾಯಿದ್ರು. ಅವರು ಊರಿಗೆ ಹೋಗಿದ್ದರಿಂದ ನಾವೇ ಮೊಬೈಲಾಗೆ ನೋಡಿಬಿಟ್ಟು ಯಾವ ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ ಇದನ್ನು ನಾನೇ ಹಾಕ್ಕೊಂಡಿದ್ದೀನಿ. ನನಗೇನು ಅಷ್ಟೊಂದೆಲ್ಲ ಚೆನ್ನಾಗಿ ಹಾಕೋಕ್ಕೆ ಬರೋದಿಲ್ಲ, ಸುಮ್ಮನೆ ಒಂದು ರೇಂಜಿಂಗ್ ಬರುತ್ತೆ, ಹಂಗೆ ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಕೈಗೆ ಹಾಕೊಳ್ಳೋದಕ್ಕೆ ಆಗೋದಿಲ್ವಲ್ಲ, ಎಡಗೈಗೆ ಹಾಕೋಬೋದು, ಬಲಗೈಗೆ ಹಾಕೊಳ್ಳೋಕ್ಕಾಗೋದಿಲ್ಲ. ಆಲ್ರೆಡಿ ಒಂದು ಕೈಗೆ ಹಾಕ್ಕೊಂಡಿದ್ದೀವಲ್ಲ, ಹಂಗಾಗಿ ನನ್ನ ತಮ್ಮನ ಕರೆದೆ ಬಂದು ಹಾಕ್ಕೊಡು ಬಾ ಅಂತ ಹೇಳ್ಬಿಟ್ಟು ಅವನು ಸತಾಯಿಸಿ ಈಗ ಬಂದು ಹಾಕ್ತಾಯಿದ್ದಾನೆ. ಅವನು ಅಷ್ಟೇ ಮೊಬೈಲಲ್ಲೇ ಸ್ಕ್ರೀನ್ಶಾಟ್ ತೆಗೆದು ಇಟ್ಟಿದ್ದೆ, ಅದನ್ನೇ ನೋಡಿಕೊಂಡು ಕೋನ ಹಾಕ್ಕೊಟ್ಟ. ಮತ್ತು ಈಗ ನೈಟು ಎಲ್ಲ ಒಬ್ಬಟ್ಟು ಮಾಡೋ ಅಷ್ಟೊತ್ತಿಗೆ 12 ಗಂಟೆ 12:15 ಆಗೋಯಿತು. ಪಕ್ಕದ ಮನೆಯವ್ರು ಎಲ್ಲರೂ ಹೆಲ್ಪ್ ಮಾಡಿದರು, ಬಂದು ಮಾಡಿಕೊಟ್ಟು ಹೋದರು. ಎಲ್ಲ ಒಬ್ಬಟ್ಟೆಲ್ಲ ಮಾಡೋದಾದಮೇಲೆ ಇವಾಗ ನೈಟು ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಬ್ಯುಸಿ ಇರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೈಟು ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಮಲ್ಕೊಳ್ಳೋಷ್ಟೊತ್ತಿಗೆ 3 ಗಂಟೆ ಆಗೋಯಿತು. ಪೂರ್ತಿ ಬರೋಕ್ಕಾಗಲ್ಲ, ಅಷ್ಟು ಪೂರ್ತಿ ಬರ್ಬೇಕು. ಸರಿನಾ? ಅಲ್ಲ ನೀವು ಅಮ್ಮ ವಿಡಿಯೋ ಮಾಡಂಗ ಆತಪ್ಪ, ಮೊಬೈಲ್ ಮಾಮಗ ಅದ್ರ ತಲೆನೇ ಇಲ್ಲ ಕ್ಯಾಮ್ರಾದಾಗೆ. ಈಗ ಕಾಣಿಸುತ್ತೆ ಅಯ್ಯೋ ಯಾಕೆ ಏನೋ ಮಾಡ್ತಾ ಇಲ್ಲ. ನೀನ್ ಈ ಕಡೆಗೆ ಬಾ.
ಕೇಳಿ ಏನ್ ಮಾಡ್ತಾ ಇದ್ದೀನಿ ಏನಕ್ಕೆ ಮಾಡ್ತಾ ಇದ್ದೀನಿ ಕೇಳು. ಅದೇ ಯಾಕತ್ತೆ ಮಾಡ್ತಿರೋದು ವಿಡಿಯೋ? ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇಷ್ಟ ಆಗಿತ್ತು. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೋಡಿ ಡೆಕೋರೇಷನ್ ಫೋಟೋ